ಸಿಂಹಾಸನ ಗರ್ಜಿಸೋ ಸಿಂಹಕ್ಕೆ ಸೋತರು ನಿಯತಿದೆ ನಾಲಿಗೆ ಒಂದೇ. RCB and GT ಮ್ಯಾಚ್ಗೆ ಸುಸ್ವಾಗತ. ಇವತ್ತು ನಮ್ಮ ಜೊತೆ ಕೇರಳದಿಂದ ಈ ಮ್ಯಾಚ್ ನೋಡೋಕ್ಕೆ ಅಂತ ಬಂದಿದ್ದಾರೆ. ಮಾತಾಡ್ಸೋಣ, ಏನು ಹೇಳ್ತಾರೆ ಕೇಳೋಣ. ಹಾಯ್. ಯಾವ ಗುಡ್ ನೇಮ್? ಮೈ ನೇಮ್ ಇಸ್ ಅಪರ್ಣಾ. ಸಾರಿ, ಅಪರ್ಣಾ. ಸೊ ಅಪರ್ಣಾ ಅವರು ಬಂದಿದ್ದಾರೆ ಇವತ್ತು ಬೆಂಗಳೂರಿಗೆ ಮ್ಯಾಚ್ ನೋಡೋಕ್ಕೆ ಅಂತ. ಸೊ ಯಾವ ಟೀಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಆಲ್ರೆಡಿ ಗೊತ್ತಾಗಿದೆ ನಿಮಗೆ ಕ್ಯಾಪ್ ನೋಡ್ತಿದ್ದಾಗ. ಸೊ ಜಸ್ಟ್ ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತ. ಹೌ ಆರ್ ಯು ಫೀಲಿಂಗ್ ಅಬೌಟ್ RCB? I've been following RCB since I was a kid. So for the past 18 years I've been waiting for this moment. Okay. It has always been a dream of mine. So finally. So who is your favorite player by the way? Of course Virat Kohli. VK. So what do you tell to VK? All the best. I hope he hits a century or even more. Okay. So RCB has won 2 matches, right? Yeah. So what are you feeling about that? They are off to a great start. So this season I'm really hoping they would make it to the finals and would finally lift that trophy. What is your hope about for today's match? Today, of course, I'm counting on our batting department because it's Chinnaswamy and it's going to be raining sixes. So I hope our openers do well, Virat, and when our new captain is doing a tremendous job. And wishing luck for our bowlers, of course. Hello, sir. ಹಲೋ ಮ್ಯಾಮ್. ಹಲೋ ಸರ್, ಎಲ್ಲಿಂದ ಬಂದಿದ್ದೀರಾ? ನಾವಿಲ್ಲೇ ಯಲಹಂಕ ಮ್ಯಾಮ್. ಯಲಹಂಕದಿಂದ ಬಂದಿದ್ದೀರಾ. ಸೊ ಏನು ಅನ್ನಿಸ್ತಾ ಇದೆ? ಏನಿಲ್ಲ ಮ್ಯಾಮ್, ಇದೆ 2 ಮ್ಯಾಚ್ ಸಖತ್ತಾಗಿ ಆಡಿದ್ದಾರೆ, ಚೆನ್ನಾಗಿ ಆಡ್ತಾರೆ. ಈ ಸಲ ಟಾಪ್ ಟೇಬಲಲ್ಲೇ ಕಂಪ್ಲೀಟ್ ಮಾಡಿಬಿಟ್ಟು ಕಪ್ಪನ್ನು ಈ ಸಲ ಹೊಡಿತಾರೆ ಅಂತ ಫುಲ್ ಎಕ್ಸ್ಪೆಕ್ಟೇಷನ್ಸಲ್ಲಿ ಇದ್ದೀವಿ. 17 ವರ್ಷ ಆಯಿತು, ಇಲ್ಲಿ ತನಕ ಗೆದ್ದಿಲ್ಲ. 18 ನಮ್ದೆ ಅಂತ ಅನ್ಕೊಂಡು ಬಂದಿದ್ದೀವಿ. ನೋಡಬೇಕು, ಫಸ್ಟ್ ಮ್ಯಾಚ್ ಹೋಮಲ್ಲಿ ಆಡ್ತಾ ಇದ್ದಾರೆ. ಹೋಪ್ಫುಲಿ ಗೆಲ್ತಾರೆ, ಇವತ್ತೂ ಗೆಲ್ತಾರೆ. ವಿರಾಟ್ ಕೊಹ್ಲಿ ಅವ್ರು ಆಡ್ತಾರೆ ಅನ್ನೋ ನಂಬಿಕೆ. ಅವ್ರ ಆಟ ನೋಡೋಕ್ಕೆ ಅಂತಾನೆ ಬಂದಿರ್ತೀವಿ ಎಲ್ಲ. ಫುಲ್ ಎಕ್ಸೈಟ್ಮೆಂಟ್, ಮಾತಾಡೋಕ್ಕೂ ಆಗ್ತಾರೆ, ಅಷ್ಟು ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ. ಹೊಸ ಕ್ಯಾಪ್ಟನ್ ಬೇರೆ ಬಂದಿದ್ದಾರೆ. ಸೊ ಏನು ಅನ್ನಿಸ್ತಾ ಇದೆ? ಇಲ್ಲ, ಅವರು ಇಲ್ಲಿ ತನಕ ಬಂದಿರೋ ಎಲ್ಲ ಸಕ್ಸಸ್ಫುಲ್ ಕ್ಯಾಪ್ಟನ್ಸಲ್ಲಿ ನೋಡಿದರೆ ಫಸ್ಟ್ ಮ್ಯಾಚ್ ಗೆದ್ದಿರೋದು ಇಲ್ಲಿ ತನಕ 2 ಕ್ಯಾಪ್ಟನ್ಸು, ಅದರಲ್ಲಿ ಒಬ್ಬರಾಗಿದ್ದಾರೆ. ಮತ್ತು ಅವ್ರದ್ದು ಏನೇನು ಮೂವ್ಸ್ ಮಾಡ್ತಾ ಇದ್ದಾರೆ, ಕ್ಯಾಪ್ಟನ್ಸಿ ಮೂವ್ಸ್, ಅವ್ರ ಬಾಲಿಂಗಲ್ಲಿ ಆಗಿರ್ಬೋದು, ಪ್ರತಿಯೊಂದನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರ ಕಾನ್ಫಿಡೆನ್ಸ್ ನೋಡಿದರೆ ಇವಾಗ ಈ ಸಲ ಪಕ್ಕ ನಮಗೆ ಕಪ್ ತಂದು ಕೊಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಈ ಸಲ ಆಗಲೇ 2 ಮ್ಯಾಚ್ ಆಡಿದ್ದೀವಿ, ಒಂದನ್ನು ಚೇಸ್ ಮಾಡಿ ಗೆದ್ದಿದ್ದೀವಿ, ಒಂದನ್ನು ಡಿಫೆಂಡ್ ಮಾಡಿ ಗೆದ್ದಿದ್ದೀವಿ. ಎಲ್ಲರೂ ಹೇಳ್ತಾರೆ 17 ವರ್ಷ ಆದಮೇಲೆ ಚಪಾಕಿಗೆ ಹೋಗಿ ಹೊಡೆದು ಬಂದಿದ್ದಾರೆ ಅಂತ. ಅದು ನಿಜವಾಗ್ಲೂ ಹೇಳ್ಬೇಕಂದ್ರೆ 15 ವರ್ಷ ಆದಮೇಲೆ ಹೊಡೆದಿರೋದು ನಾವು. ಇಲ್ಲ, CSK ಮೇಲ್ಗಡೆ ಹೆಂಗೆ ಅಂತಂದರೆ, ಇಲ್ಲಿ ಲಾಸ್ಟ್ ಟೈಮ್ ನಾವು ಬೆಂಗಳೂರಲ್ಲಿ ಲಾಸ್ಟ್ ಮ್ಯಾಚ್ ಪ್ಲೇ ಆಫಿಗೆ ಇಲ್ಲಿ ಗೆದ್ಬಿಟ್ಟು ಹೋಗಿದ್ವಿ. ಅಲ್ಲಿಗೆ ಹೋಗ್ಬೇಕಾದ್ರೆ ಅವರು ಕಾಯ್ತಾ ಇದ್ರು ರಿವೆಂಜ್ ತಗೋಬೇಕಂತ. ಅಲ್ಲಿಗೆ ಹೋಗ್ಬಿಟ್ಟು ಅವ್ರನ್ನ ಸೋಲಿಸಿ ಅವ್ರಿಗೆ ರಿವೆಂಜ್ ತಗೊಳಕ್ಕಾಗದೇ ಇರೋ ಥರ ಮಾಡಿ ಬಂದಿರೋದು ತುಂಬ ಖುಷಿ ಅನಿಸುತ್ತೆ. ಬೆಂಗಳೂರಲ್ಲಿ ಇವಾಗ ನಾವು ಹೆಂಗೆ RCB ಫ್ಯಾನ್ಸ್ ಇದ್ರು ಹಂಗೆ CSK ಫ್ಯಾನ್ಸ್ ಇದ್ದಾರೆ, ನಮಗೆ ಉರ್ಸೋಕ್ಕೂ ಚೆನ್ನಾಗಿರುತ್ತೆ. ಹೊಸದಾಗಿ RCB ಲೋಗೋ ಬೇರೆ ಒಂದು ಲಾಂಚ್ ಆಗಿಬಿಟ್ಟಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಆ ಲೋಗೋಸು ಜೆರ್ಸೀಸು ಇಲ್ಲಿ ತನಕ ಅವ್ರು ಯಾವ್ದ್ರಲ್ಲೂ ಚೆನ್ನಾಗಿಲ್ಲ ಅನ್ನೋ ಥರ ಮಾಡೇ ಇಲ್ಲ. ಸ್ಟಾರ್ಟಿಂಗಿಂದ ಇಲ್ಲಿ ತನಕ ಅವ್ರದ್ದೇನು ಬ್ರ್ಯಾಂಡ್ ಅನ್ನೋದಿದೆ ಅದನ್ನ ಹಂಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಕಪ್ಪೊಂದು ಬಂದ್ಬಿಟ್ರೆ ಸಾಕು, ಇನ್ನೇನು ಬೇಡ. ಮುಂದೆಗಡೆ ಸಿಂಹ ಇಟ್ಕೊಂಡು ಹಿಂದೆಗಡೆ RCB ಸಿಂಹ ಇರೋದು, ಅದ್ರ ಬಗ್ಗೆ ಅದು ಇವಾಗಿಂದಲ್ಲ ಮ್ಯಾಮ್, ಅದು ಅವಾಗಿಂದನೂ ಇರೋದು ಮುಂಚೆಯಿಂದ. ಈಗ ಫುಲ್ ಟ್ರೋಲ್ ಆಗಿದೆ ಅಲ್ಲ CSK ಮೇಲೆ ಗೆದ್ದ ಮೇಲೆ. ಇವಾಗ ಸೋತಿದಾರಲ್ಲ 2 ಮ್ಯಾಚು. ಸೊ ಹಾಗೆ. ಓಕೆ, ಹಾಯ್ ಸರ್. ಹಲೋ, ಹೇಳಿ ಮೇಡಮ್. ಎಲ್ಲಿಂದ ಬಂದಿದ್ದೀರಾ ಸರ್? ಬೆಳಗಾಂ ಸಂಕೇಶ್ವರದಿಂದ ಬಂದಿದ್ದೀವಿ, ನಾನು ನನ್ನ ಮಗನು. ಹಾಯ್. ಹಾಯ್. ನಿನ್ನ ಹೆಸರು? ನಂದೀಶ್. RCB ಫ್ಯಾನಾ? ಹಾಂ. ಓಕೆ, ಏನು ಅನ್ನಿಸ್ತಾ ಇದೆ ಇವಾಗ ಬೆಳಗಾಮಿಂದ ಬಂದಿದೆ ಅಲ್ಲಿ ಮ್ಯಾಚ್ ನೋಡೋದಕ್ಕೆ? ಹೇಗಿದೆ ನಿನ್ನ ಫೀಲಿಂಗ್ಸ್? ಏನು ಅನ್ನಿಸ್ತಾ ಇದೆ RCB ಮೇಲೆ? RCB ಗೆಲ್ಲುತ್ತದೆ. RCB ವಿನ್ ಆಗಬೇಕಾ? ಎಷ್ಟು ರನ್ ಸ್ಕೋರ್ ಮಾಡಬೇಕು? 200 ಪಕ್ಕ ಹೊಡಿತಾರಾ? ಯಾರು ಫ್ಯಾನ್ ನೀನಪ್ಪ? RCB. RCBಯಲ್ಲಿ ಯಾರು ಫ್ಯಾನ್? ವಿರಾಟ್ ಸರ್. ಸರಿ, ಹಾಯ್ ಅಂದ್ಬಿಡು ವಿರಾಟ್ ಸರ್. ಹಲೋ. ಹಾಯ್ ವಿರಾಟ್ ಸರ್. 18 ಇದೆ, 18 ವರ್ಷ ಆಯಿತು. ವಿರಾಟ್ ಕೊಹ್ಲಿನೂ 18. ಸೊ ಅಲ್ಟಿಮೇಟ್ಲಿ 18 ಇವತ್ತು ಈ ಸಲ ಕಪ್ ನಮ್ಮದೇ. ನನ್ನ ಹೆಸರು ಗಣೇಶ್ ಅಂತ. ಎಲ್ಲಿಂದ ಬಂದಿದ್ದೀರಾ? ಉತ್ತರ ಕನ್ನಡ ಬೆಳಗಾಂ ಡಿಸ್ಟ್ರಿಕ್ಟ್ ಚಿಕ್ಕೋಡಿ ತಾಲೂಕ ಒಂದು ಹಳ್ಳಿಯಿಂದ ಬಂದಿದ್ದೀನಿ ಮೇಡಮ್ ಮ್ಯಾಚ್ ನೋಡೋಕ್ಕಿಂತ. ಸೊ ಹೇಗೆ ಅನ್ನಿಸ್ತಾ ಇದೆ ಸರ್ ಇವತ್ತು ಬೆಂಗಳೂರು ಮತ್ತು GT ಆಡ್ತಾ ಇದ್ದಾರೆ? ಸೊ ನಿಮ್ಮ ಅನಿಸಿಕೆ ಏನು? ನಾನು RCB ಫ್ಯಾನು. ನಾನು 18 ವರ್ಷ ಆಯ್ತು. ನಾನು 2008ರಲ್ಲಿ ಬಂದಿದ್ದು ಫಸ್ಟ್ ಮ್ಯಾಚ್ ನೋಡೋಕ್ಕೆ RCB. ಅವಾಗ 250 ರೂಪಾಯಿ ಟಿಕೆಟ್ ನಾನು ನೋಡಿದ್ದೀನಿ ಫಸ್ಟ್ ಮ್ಯಾಚ್ 2008ರಲ್ಲಿ. RCB ಮತ್ತು ಡೆಲ್ಲಿ ಇತ್ತು. ನಂಗೆ ಆವಾಗ ಟಿಕೆಟ್ ಸಿಗೋದು 250 ರೂಪಾಯಿ ಕೊಟ್ಟೆ ಟಿಕೆಟ್ ನೋಡಿದ್ದೀನಿ. ನಾನು ಕನ್ನಡ ಟಿಕೆಟ್ ತೊಗೊಂಡು ನೋಡಿದ್ದೀನಿ. RCB ಫ್ಯಾನ್ ನಾನು. RCB ಗೆಲ್ತೆ. ಸೊ ಈಗ 2 ಮ್ಯಾಚ್ ಗೆದ್ದಿದೆ ಆಲ್ರೆಡಿ RCB. ಸೊ ಅದರಲ್ಲೂ CSK ಮೇಲೆ ಗೆದ್ದಿದೆ. ಈ ಸಲ ಕಪ್ ನಮ್ಮದೇ. ಅಂತೀರಾ? 100% ಈ ಸಲ ಕಪ್ ನಮ್ಮದೇ. ಹಲೋ. ಹಾಯ್ ಮ್ಯಾಮ್. ಹೌ ಆರ್ ಯು? ಐ ಆಮ್ ಸೂಪರ್ ಫ್ಯಾನ್. ಹೌ ಆರ್ ಯು? ಫೈನ್. ಹೇಗಿದ್ದೀರಾ ಸರ್? ಸೂಪರ್ ಆಗಿದೆ. ಸೊ ಯಾವಾಗ ಬಂದ್ರಿ ಸರ್ ಬೆಂಗಳೂರಿಗೆ ಮ್ಯಾಚ್ ನೋಡೋಕ್ಕೆ? ನಿನ್ನೆ ಬಂದಿವಿ. ಟಿಕೆಟ್ ಸಿಕ್ಕಿದೆಯಾ? ಹಾಂ, ಸಿಕ್ಕಿದೆ. ಓಕೆ, ಸೊ ಹೇಗೆ ಅನ್ನಿಸ್ತಾ ಇದೆ ಇವತ್ತು ಬೆಂಗಳೂರು ಮತ್ತು GT ಆಡ್ತಾ ಇದ್ದಾರೆ? ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಟೀಮ್ ಕಡೆಯಿಂದ? ಏನಿಲ್ಲ, ನಾವು ಕಿಂಗ್ ಕೊಹ್ಲಿ ನೋಡ್ಬೇಕಂತ ಭಾಳ ಎಕ್ಸ್ಪ್ರೆಷನ್ ಆಗ್ತಿದೆ ಮ್ಯಾಮ್. ಈಗ ನೋಡ್ಬೇಕು ಮ್ಯಾಮ್ ಒಳಗೋಗಿ ಹೆಂಗೆ ಗೇಮ್ ಆಡ್ತಾರೆ ಏನಂತ. ಈ ಸಲ ಮಾತ್ರ ಗ್ಯಾರಂಟಿ ಕಪ್ ನಮ್ಮದೇ ಮ್ಯಾಮ್. ಈಗ ಸಲ ಕಪ್ ನಮ್ದೇನಾ? ಸೊ VK ಅವ್ರನ್ನ ನೋಡೋದಕ್ಕೋಸ್ಕರ ಬಂದಿದ್ದೀರಾ? ವಿರಾಟ್ ಕೊಹ್ಲಿ ಬಿಗ್ ಫ್ಯಾನ್ ಮ್ಯಾಮ್ ನಾವು. ಓಕೆ, ನೀವು ಸರ್? ನಾವು VKಗೆ ನೋಡೋಕೆ ಬಂದಿದ್ದೀವಿ. ಓಕೆ, ಸೊ ಹೇಗೆ ಅನ್ನಿಸ್ತಾ ಇದೆ? ಬೆಂಗಳೂರವರು ಆಲ್ರೆಡಿ 2 ಮ್ಯಾಚ್ ವಿನ್ ಆಗಿದ್ದಾರೆ. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ? ಖುಷಿ ಆಗ್ತಿದೆ ಮ್ಯಾಮ್. ಈ ಸಾರಿ ವಿನ್ ಆಗ್ತಾರೆ ಮ್ಯಾಮ್.
ಇನ್ನು ಮ್ಯಾಚ್ ಹೊಡಿತಾರೆ ಮ್ಯಾಮ್. ಬ್ಯಾಟಿಂಗ್ ಸೂಪರ್ ಇದೆ ಮ್ಯಾಮ್. ಕಿಂಗಿಂದು ಸೂಪರ್ ಇದೆ ಮ್ಯಾಮ್. ಇಬ್ಬರದ್ದು ಕಾಂಬಿನೇಷನ್ ಬರೋಬ್ಬರ್ ಇದೆ ಮ್ಯಾಮ್. ಸೊ CSK ಮೇಲೆ ಗೆದ್ದಿದ್ದು ಹೆಂಗೆ ಅನ್ನಿಸ್ತು? ತುಂಬ ಖುಷಿ ಆಗ್ತಿದೆ ಮ್ಯಾಮ್. CSK ದವ್ರ ಜೊತೆ ಗೊತ್ತಿದ್ದು ಫಿಕ್ಸಿಂಗ್ ಟೀಮ್ ಜೊತೆ ಅವರು 2 ಸಾರಿ ಬ್ಯಾನ್ ಆಗಿದೆ ಟೀಮ್ ಜೊತೆ ಗೆದ್ದೀವಿ ಅಂದರೆ ತುಂಬಾ ಖುಷಿ ಆಗ್ತಿದೆ ಮ್ಯಾಮ್. CSK ಮ್ಯಾಚ್ ಅಂದರೆ ಹೆಂಗೆ ಮ್ಯಾಮ್, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ದಂಗೆ ಮ್ಯಾಮ್ ಅದು. ಸೊ ತುಂಬ ಖುಷಿಯಾಗಿದೆ ಮ್ಯಾಮ್. ಎಷ್ಟು ಏನಂದ್ರೆ ನಮ್ಮ RCB ಅಂದರೆ ಕಪ್ಪು ಒಡ್ಲಿಕ್ಕೆ ಬರೋಲ್ಲ, ಸೋತವ್ರಿಗೆ ಪರವಾಗಿಲ್ಲ. ಒಟ್ಟ ನಮ್ಮ RCB ಅಂದ್ರೆ ನಮ್ಮ ಅಭಿಮಾನ. ನೀವೇನು ಹೇಳ್ತೀರಾ? ಈ ಸಲ ಕಪ್ ನಮ್ಮದೇ. ಸೋತ್ರು ಗೆದ್ರು RCB ಮೇಡಮ್. ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ನಮ್ಮದೇ. RCB ಜೈ RCB, ಈ ಸಲ ಕಪ್ ನಮ್ದೇ. ಸೋತ್ರು ಗೆದ್ರು RCB. ಜೈ RCB. ಈ ಸಲ ಕಪ್ ನಮ್ದೇ. ಥ್ಯಾಂಕ್ ಯು ಸೋ ಮಚ್.